ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆಗೆ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಎಲ್ರಿಗೂ ಫ್ರೀ, ಷರತ್ತುಗಳಿಲ್ಲ ಅಂತ ಭಾಷಣ ಬಿಗಿದ್ರು. ಜನರ ಕಿವಿಗೆ ಹೂವಿಟ್ಟು ಅಧಿಕಾರ ಹಿಡಿತು ಕಾಂಗ್ರೆಸ್. ಆದರೆ ಈಗ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿದೆ ಅಂತ ಜೆಡಿಎಸ್ ಕಿಡಿಕಾರಿರೋದು. ಸರ್ಕಾರ ತನ್ನ ಆರ್ಥಿಕ ದಿವಾಳಿತನವನ್ನ ಮುಚ್ಚಿಕೊಳ್ಳೋದಕ್ಕೆ, ಜನರನ್ನ ಗೃಹಜ್ಯೋತಿಯಿಂದ ಹೊರಹಾಕೋದಕ್ಕೆ ಈ ಕುತಂತ್ರವನ್ನ ಹೆಣೆದಿದೆ. ಹೀಗೆ ಮರುಪರಿಶೀಲನೆ ಅಂತ ನೆಪ ಹೇಳಿಕೊಂಡು ಎಸ್ಕಾಂ ಅಧಿಕಾರಿಗಳನ್ನು ಬಿಟ್ಟು ದಾಖಲೆಗಳ ಹೆಸರಲ್ಲಿ ಜನರನ್ನ ಬೆದರಿಸುವಂತ ಕೆಲಸ ಶುರುವಾಗಿದೆ ಈಗ ಅಂತ ಸರ್ಕಾರದ ನಡೆ ವಿರುದ್ಧ, ಗೃಹಜ್ಯೋತಿ ಯೋಜನೆಯ ಮರುಪರಿಶೀಲನೆಯ ವಿರುದ್ಧ ಜೆಡಿಎಸ್ ಕಿಡಿಕಾರಿರೋದು. ಚುನಾವಣೆಗೆ ಮುಂಚೆ ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಹೇಳಿದ್ದೇನು, ಪ್ರತಿಯೊಬ್ಬರಿಗೂ ಕೂಡ ಇದು ಫ್ರೀ ಅಂತ. ಆದರೆ ಈಗ ಬರ್ತಾ ಬರ್ತಾ ಫಲಾನುಭವಿಗಳನ್ನು ಹೊರಗಿಡುವಂತ ಕುತಂತ್ರ ಇದು ಅಂತ. ರಾಜ್ಯದ ಮುಖ್ಯಮಂತ್ರಿಗಳೇ ರಾಜ್ಯದ ಜನತೆಗೆ ಉತ್ತರ ಕೊಡಿ. ಉಚಿತ ವಿದ್ಯುತ್ ಪಡೆಯೋದಕ್ಕೆ ಪಾನ್ ಕಾರ್ಡ್ ಯಾಕೆ ಬೇಕು? ಉಚಿತ ಸಂಪರ್ಕಕ್ಕೂ ಜಾತಿ ಪ್ರಮಾಣ ಪತ್ರಕ್ಕೂ ಏನ್ ಸಂಬಂಧ? ಕರ್ನಾಟಕದ ನಿವಾಸಿ ಅಂತ ದೃಢೀಕರಿಸೋದಕ್ಕೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಸಾಕಾಗಲ್ವಾ? ಹೀಗಂತ ಜೆಡಿಎಸ್ ಪ್ರಶ್ನೆ ಮಾಡ್ತಾ ಇದೆ. ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಕಳ್ಳ ಮಾರ್ಗಗಳಲ್ಲಿ ಈ ರೀತಿ ಷರತ್ತುಗಳನ್ನು ವಿಧಿಸಿ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿತಗೊಳಿಸೋದು, ರಾಜ್ಯದ ಜನರಿಗೆ ನಾಮ ಹಾಕೋದು. ಹೀಗಂತ ಟ್ವೀಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಜೆಡಿಎಸ್ ಕುಟ್ಕಿದೆ. ಈಗ ಮರುಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಕೇಳ್ತಾ ಇರುವಂಥ ದಾಖಲಾತಿಗಳು ಅದಕ್ಕೆ ಕಾರಣ. ಪಾನ್ ಕಾರ್ಡ್ ಯಾಕೆ ಬೇಕು? ಆಧಾರ್ ಕಾರ್ಡು, ವೋಟರ್ ಐಡಿ, ಅವರು ರಾಜ್ಯದವರೇ, ಕರ್ನಾಟಕದವರೇ ಅನ್ನೋದಕ್ಕೆ ಅಷ್ಟು ದಾಖಲೆಗಳು ಸಾಕು. ಆದರೆ ನೀವು ಬೇರೆ ದಾಖಲೆಗಳು ಕೇಳ್ತಾ ಇರೋದು ಯಾಕೆ? ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೊಂದು ಕುತಂತ್ರ ಅಂತ ಹೇಳಿ. ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ, ದಿವಾಳಿತನ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಈಗ ಈ ಕುತಂತ್ರವನ್ನು ಹೆಣೆದಿದೆ. ಇಲ್ಲದೆ ಇರೋ ಷರತ್ತುಗಳನ್ನು ಹಾಕಿ ಫಲಾನುಭವಿಗಳನ್ನು ಕಟ್ ಮಾಡೋ ಕುತಂತ್ರ ಇದು ಅಂತ ಜೆಡಿಎಸ್ ಕಿಡಿಕಾರಿದೆ. ಇನ್ನು ಗೃಹಜ್ಯೋತಿಯಲ್ಲಿ ಯಾವುದೇ ಪರಿಷ್ಕರಣೆ ಇಲ್ಲ. ಅರ್ಹರಲ್ಲದವರಿಗೆ ಮಾತ್ರ ಇದು ಪರಿಷ್ಕರಣೆ ಆಗುತ್ತೆ. ಹೀಗಂತ ಚಿಕ್ಕಮಗಳೂರಲ್ಲಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಮತ್ತೆ ಕೊಡ್ತೀವಿ, ಜಾತಿ ಪ್ರಮಾಣ ಪತ್ರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಜಾತಿ ಹೆಸರು ಕಾಲಂನಲ್ಲಿ ಬರೆದ್ರೆ ಸಾಕು. ಬಿಜೆಪಿ ನಾಯಕರ ಟೀಕೆಗೂ ಕೂಡ ಕೆಜೆ ಜಾರ್ಜ್ ಕುಟ್ಕಿದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ ಏನೇನೆಲ್ಲ ಪ್ರಶ್ನೆಗಳಿತ್ತಿದ್ರು, ಟೀಕೆಗಳು, ಅದಕ್ಕೆ ಉತ್ತರಿಸಿದ್ದಾರೆ. ಪರಿಷ್ಕರಣೆ ಇಲ್ಲ. ಗೃಹಜ್ಯೋತಿಯಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದೀವಿ. ಅದು ಅರ್ಹರಲ್ಲದ ಯಾರ ಇದ್ಬಿಟ್ಟು ಅವ್ರನ್ನ ಮಾತ್ರ ಇದು ಮಾಡ್ತೀವಿ. ಅರ್ಹರಿಗೆ ಯಾರೆಲ್ಲ ಅರ್ಹರಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ ಅದ್ರ ಪಕ್ಕ ಅವ್ರಿಗೆ ಕೊಡ್ತೀವಿ. ಅದನ್ನು ನೋಡಿ, ಜಾತಿ ಪತ್ರ ಇಟ್ಕೊಡ್ಬೇಕು, ಜಾತಿ ಹೆಸರು ಮಾಡಿದ್ರೆ ಸಾಕು. ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ. ನೋಡ್ರಿ, ಬಿಜೆಪಿ ಅವ್ರು ಯಾವ್ದು ಯಾವ ಆರೋಪ ಮಾಡೋದು? ಎಲ್ಲದೂ ಆರೋಪ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಬಿಟ್ಟು ಅವ್ರಿಗೆ ಅದೇನೋ ಇದಿರ್ತದ, ಅವ್ರಿಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರಮಾಣ ಪತ್ರ ಕೊಡಿದ್ದು ಬರ್ತಿದೀವ, ಅಲ್ಲಿ ಬರ್ತಿದೀವಾ? ನೀವು ನೋಡಿ, ಫಾರ್ಮ್ ನೋಡುವಾಗ ಗೊತ್ತಾಗ್ತದಲ್ಲ ನಿಮಗೆ. ಅದು ಫಾರ್ಮ್ ಕೊಡುವಾಗ ನೋಡ್ಬಿಟ್ಟು ಹೇಳಿ ನನಗೆ ಪ್ರಮಾಣ ಪತ್ರ ಬರ್ತಿದೀವ ಅಲ್ವಾ. ನೋಡ್ರಿ, ಅದು ಇನ್ನು ಫಾರ್ಮು ಎಲ್ಲ ಮನೆ ಕೊಡ್ತೀವಿ. ಆ ಫಾರ್ಮ್ ತೆಗೆದ್ಬಿಟ್ಟು ನೀವು ಓದಿದ್ರೆ ಗೊತ್ತಾಗ್ತದೆ ಏನಿದೆ ಅಂತ. ನಾನು ಹೇಳೋದಿಲ್ಲ, ನಾನು ಫಾರ್ಮು ಇನ್ನು ಅದು ಇದರಲ್ಲಿ ಬಂದ್ಬಿಟ್ಟು ಅಪ್ರೂವ್ ಮಾಡಿಬಿಟ್ಟು ಕೊಡಬೇಕಾಗ್ತದೆ. ಕೊಟ್ಟ ಮೇಲೆ ಎಲ್ರಿಗೂ ಉಚಿತ ಅಂದು ಈಗ್ಯಾಕೆ ಪರಿಷ್ಕರಣೆ? ಸರ್ಕಾರದ ನಿರ್ಧಾರಕ್ಕೆ ಸಿಟಿ ರವಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿ ಲೂಟಿಯಾಗಿದೆ. ಯಾಕೆ FIR ಆಗಿಲ್ಲ? SIT ಯಾಕೆ ರಚನೆ ಮಾಡಿಲ್ಲ? ಇದಕ್ಕೆ ಗೃಹಲಕ್ಷ್ಮಿಯ 2 ತಿಂಗಳ ಹಣವನ್ನೇ ಕೊಟ್ಟಿಲ್ಲ. ಗೃಹಲಕ್ಷ್ಮಿ ಹಣದ ಬಗ್ಗೆ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಸರ್ಕಾರ ಸಚಿವರು, ಅಂದಿನ ಸಚಿವರು ಉಡಾಫೆಯಿಂದ ಮಾತಾಡಿದ್ರು. ಈ ಬಗ್ಗೆ ಕೇಳಿದಾಗ ಆ ಹಣ ಎಲ್ಲಿ ಹೋಯ್ತು? ತನಿಖೆಗೆ ಯಾಕೆ ಆದೇಶಿಸಿಲ್ಲ? ಸಿಟಿ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಫ್ರೀ ಈಗ ಯಾಕೆ ಕಂಡೀಷನ್? ಅವಾಗ ಬೇಕೋ ಬೇಡವೋ? ಈಗ ಬೇಡ ಅಂದವರು ನೀವು ಅದನ್ನ ಗಿವಿಟ್ ಪಾಲಿಸಿ ಮೂಲಕ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಅವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹಮದ್ಗೂ ಫ್ರೀ. ಈಗ ಯಾಕೆ ಕಂಡೀಷನ್? ಈಗ ಯಾಕೆ ಮನೆಗೆ ಹೋಗಿ ಪರಿಷ್ಕರಣೆ? ಉದ್ದೇಶ ಏನು?
ಹೇಳಿ ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟಿದ್ದೀವಿ, ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಮತ್ತೆ ನಮಗೆ ಸರ್ಕಾರದ ಮೌನ ಅರ್ಥ ಆಗ್ತಿಲ್ಲ. ಗೃಹಲಕ್ಷ್ಮಿ CAG ಹೇಳಿದೆ, ನಕಲಿ ಖಾತೆಗಳಿಗೆ ಹಣ ಹೋಗಿದೆ, ಒಂದೇ ಖಾತೆಗೆ ಹಣ ಹೋಗಿದೆ, ಸತ್ತೋರ ಹೆಸರಿಗೆ ಹಣ ಹೋಗಿದೆ. ಇದು CAG ಹೇಳ್ತಾ ಇದ್ದಾರೆ. ತನಿಖೆಗೆ ಯಾಕೆ SIT ಮಾಡ್ತಿದ್ದಾರೆ? ಯಾಕೆ FIR ಇವತ್ತವರೆಗೂ ದಾಖಲಿಸ್ಕೊಂಡಿಲ್ಲ? ಬಡವರ ಹೆಸರಿನಲ್ಲಿ ಲೂಟಿ ಮಾಡೋದನ್ನ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ಕೊಳ್ತಾ ಯೂನಿಟ್ ಫ್ರೀ